ಒಂದು ಚಿಕ್ಕ ಹಳ್ಳಿಯಲ್ಲಿ ಹನುಮಾನನ್ನೋ ಹುಡುಗನಿತ್ತು. ಅವನಿಗೆ ಆಂಜನೇಯ ಸ್ವಾಮಿಯ ಮೇಲೆ ತುಂಬಾ ಭಕ್ತಿ. ಪ್ರತಿದಿನ ಬೆಳಿಗ್ಗೆ ಎದ್ದು ದೇವಾಲಯಕ್ಕೆ ಹೋಗಿ ಜೈ ಶ್ರೀರಾಮ್ ಅಂತ ಹೇಳ್ತಿದ್ದ. ಹನುಮಾನ್ ತುಂಬಾ ಬಡಮನೆಯ ಹುಡುಗ, ಆದರೆ ಹೃದಯ ಮಾತ್ರ ಚಿನ್ನದಂತಿತ್ತು. ಒಂದು ದಿನ ಊರಿನಲ್ಲಿ ದೊಡ್ಡ ಬಿರುಗಾಳಿ ಬಂತು. ಮಳೆ ಗಾಳಿ ಜಾಸ್ತಿಯಾಗಿ ಜನ ಎಲ್ಲ ಭಯಪಟ್ಟರು. ಗ್ರಾಮಾಡ ಹಳೆಯ ಆಂಜನೇಯ ದೇವಸ್ಥಾನದ ಗೋಪುರ ಕುಸಿಯುವ ಸ್ಥಿತಿ ಬಂದಿತ್ತು. ಎಲ್ಲರೂ ಇದನ್ನ ಉಳಿಸೋದು ಹೇಗೆ ಅಂತ ಕಂಗಾಲಾದರು. ಆಗ ಚಿಕ್ಕ ಹನುಮಾನ್ ದೇವಸ್ಥಾನದ ಮುಂದೆ ನಿಂತು ಕೈ ಜೋಡಿಸಿ ಹೇಳಿದ, ಆಂಜನೇಯ ಸ್ವಾಮಿ, ನನಗೆ ಶಕ್ತಿ ಕೊಡಿ, ನಿಮ್ಮ ದೇವಸ್ಥಾನಕ್ಕೆ ಏನೂ ಆಗಬಾರದು. ಅವನು ಧೈರ್ಯದಿಂದ ಒಳಗೆ ಓಡಿ ಗಾಳಿಯಿಂದ ಬೀಳ್ತಿದ್ದ ದೊಡ್ಡ ದೀಪಸ್ತಂಭವನ್ನು ಕಟ್ಟಿಹಿಡಿದ. ಗ್ರಾಮಸ್ಥರು ಕೂಡ ಅವನ ಧೈರ್ಯ ನೋಡಿ ಸಹಾಯಕ್ಕೆ ಬಂದರು. ಸ್ವಲ್ಪ ಹೊತ್ತಿನ ನಂತರ ಮಳೆ ಕಡಿಮೆಯಾಯಿತು. ಎಲ್ಲರೂ ಆಶ್ಚರ್ಯಪಟ್ಟರು. ಆ ಚಿಕ್ಕ ಹುಡುಗನ ಧೈರ್ಯದಿಂದ ದೇವಸ್ಥಾನ ಉಳಿಯಿತು. ಆ ರಾತ್ರಿ ಹನುಮಾನ್ ಕನಸಿನಲ್ಲಿ ಆಂಜನೇಯ ಸ್ವಾಮಿಯನ್ನು ನೋಡಿದ. ಸ್ವಾಮಿ ನಗುಮುಖದಿಂದ ಹೇಳಿದರು, ನಿಜವಾದ ಶಕ್ತಿ ದೇಹದಲ್ಲಲ್ಲ, ಭಕ್ತಿ ಮತ್ತು ಧೈರ್ಯದಲ್ಲಿದೆ. ಆ ದಿನದಿಂದ ಹನುಮಾನ್ ಊರಿನ ಎಲ್ಲರಿಗೂ ಸಹಾಯ ಮಾಡುವ ಒಳ್ಳೆಯ ಹುಡುಗನಾಗಿ ಪ್ರಸಿದ್ಧನಾದ. ಜನರು ಅವನನ್ನು ಪ್ರೀತಿಯಿಂದ ಚಿಕ್ಕ ಆಂಜನೇಯ ಅಂತ ಕರೆಯತೊಡಗಿದರು. ನೀತಿ, ಭಕ್ತಿ ಇದ್ದರೆ ಧೈರ್ಯ ಬರುತ್ತದೆ. ಧೈರ್ಯ ಇದ್ದರೆ ಯಾವ ಕಷ್ಟವನ್ನೂ ಗೆಲ್ಲಬಹುದು.